ಬೀದರ್ ನಗರದಲ್ಲಿ ಅಕ್ರಮ ಮಾರಾಟ ಮಾಡಲು ತಂದಿದ್ದ 6.73 ಲಕ್ಷ ಮೌಲ್ಯದ ಶಸ್ತ್ರಾಸ್ತ್ರಗಳು ಬೀದರ್ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಂದೇಡ್ದಿಂದ ಖರೀದಿ ಮಾಡಿ ಬೀದರ್ನಲ್ಲಿ ಮಾರಾಟಕ್ಕೆ ಯತ್ನಿಸಿದ ಕದಿಮರ ಜಾಲವನ್ನ ಬೀದರ್ ಪೊಲೀಸರು ಭೇದಿಸಿದ್ದಾರೆ. 3.50 ಲಕ್ಷ ಮೌಲ್ಯದ 5 ನಾಡ ಪಿಸ್ತೂಲ್, 2.60 ಲಕ್ಷ ಮೌಲ್ಯದ 26 ಜೀವಂತ ಮದ್ದುಗುಂಡುಗಳು, 10 ಖಾಲಿ ಗುಂಡುಗಳು ಜಪ್ತಿ, 13,000 ಮೌಲ್ಯದ 5 ತಲವಾರುಗಳು ಸೇರಿ ಒಂದು ಬೈಕ್ ಸೇರಿ 6.73 ಸಾವಿರ ಮೌಲ್ಯದ ವಸ್ತುಗಳನ್ನು ಬೀದರ್ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಕುಖ್ಯಾತ ವ್ಯಕ್ತಿಯಿಂದ ಪಿಸ್ತೂಲ್ ಹಾಗೂ ತಲವಾರು ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಆರೋಪಿಗಳು ಪ್ರಯತ್ನ ಮಾಡಿದ್ದಾರೆ. ಹೊರವಲಯದ ರಿಂಗ್ ರೋಡ್ ಪಕ್ಕದಲ್ಲಿ ಮಾರಾಟ ಮಾಡುತ್ತಿದ್ದ ಕದಿಮರನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಇಬ್ಬರು ಆರೋಪಿಗಳು ಬಂಧಿಸಿ 4 ಜನರ ವಿರುದ್ಧ ಪ್ರಕರಣ ದಾಖಲೆ ಮಾಡಿದ್ದು, ಬೀದರ್ನ ಮೂಲದ ಹೋಟೆಲ್ ವ್ಯಾಪಾರ ಮಾಡುತ್ತಿದ್ದ ಅಮುನ್ಜಿತ್ ಮತ್ತು ವೆಂಕಟೇಶ್ ಈ ಇಬ್ಬರ ಆರೋಪಿಗಳ ಬಂಧನ ಮಾಡಿದ್ದು, ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಈ ಒಂದು ಮಾಹಿತಿಯನ್ನು ಎಸ್ಪಿ ಪ್ರದೀಪ್ ಕುಂಟೆ ತಿಳಿಸಿದ್ದಾರೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಪಿಸ್ಟೋಲ್ಗಳನ್ನು ಸ್ಮಗ್ಲ್ ಮಾಡಿ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯಿಂದ ಇಲ್ಲಿಗೆ ಸ್ಮಗಲ್ ಮಾಡಿ ಅಕ್ರಮವಾಗಿ ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆಯ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದವರೇ. ಆದರೆ ಈ ಕಂಟ್ರಿ ಪಿಸ್ಟೋಲ್ಗಳನ್ನು ವಿತ್ 26 ಲೈವ್ ಅಮ್ಯುನಿಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲೀಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲಲ್ಲಿ ಕೆಲವರಿಗೆ ಮಾರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟೋಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸನ್ನು ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲವಾರುಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು, ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮನ್ನು ನಾವು SP ಆಫೀಸ್ ಹಂತದಲ್ಲಿ DYSPಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇರ್ ಇಸ್ ಎ ಪ್ರೊಸೀಜರ್ ಟು ಗೆಟ್ ವೆಪನ್ಸ್. ಲೀಗಲ್ಲಿ ವೆಪನ್ ಪಡೆಯೋಕ್ಕೆ ಒಂದು ಪ್ರೊಸೀಜರ್ ಇದೆ. ಅದನ್ನು ಫಾಲೋ ಮಾಡೋದನ್ನು ಬಿಟ್ಟು ಈ ರೀತಿ ಇಲ್ಲೀಗಲ್ ವೆಪನ್ಸನ್ನು ಪಡೆದು ಲಾ ಆ್ಯಂಡ್ ಆರ್ಡರ್ಗೆ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೂ ನಮ್ಮ ಬೀದರ್ ಪೊಲೀಸು ಹದ್ದಿನ ಕಣ್ಣಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾಂದೇಡಲ್ಲಿ ಅವರ ಮೇಲೆ ಯಾವುದೇ ರೀತಿಯ ಅಪರಾಧ ಕೇಸ್ಗಳಿಲ್ಲ. ಈ ಮಧ್ಯದಲ್ಲಿ ನಾಂದೇಡಿಂದ ತಂದು ಇಲ್ಲಿ ಮಾರಬೇಕಂತ ಒಬ್ಬ ಅಪರಾಧಿ ಅಮನ್ಜಿತ್ ಅಂತಿದ್ದಾನೆ. ಈ ಹಿಂದೆ ಒಂದು 307 ಕೇಸ್ ಇದೆ ಆ ವ್ಯಕ್ತಿ ಮೇಲೆ. ಅದು ಬಿಟ್ಟರೆ ಆರ್ಮ್ಸ್ ಆ್ಯಕ್ಟಲ್ಲಿ ಯಾವುದೇ ಕೇಸು ದಾಖಲೆ ಆಗಿರಲಿಲ್ಲ. ಬೀದರಲ್ಲಿದ್ದ ಇಬ್ಬರು ಆರೋಪಿಗಳ ಮೇಲೆ ಒಬ್ಬನ ಮೇಲೆ ಒಂದು 307 ಕೇಸ್ ಇದೆ. ಮೊದಲು ವೆಂಕಟೇಶ್ ಅಂತ ಇಲ್ಲಿ ಒಬ್ಬ ವ್ಯಾಪಾರಸ್ಥನಿಗೆ ಕೊಡಬೇಕಂತ ಪ್ರಯತ್ನ ಮಾಡ್ತಿರುವಾಗ ನಮಗೆ ಮಾಹಿತಿ ಗೊತ್ತಾಗಿ ನಾವು ಅದನ್ನು ಒಂದು ಮಾತ್ರ ಡೆಲಿವರಿ ಮಾಡಕ್ಕೆ ಬಂದಿದ್ದಾರೆ, ಮಿಕ್ಕಿದ್ದು ಅವ್ರ ಕಡೆ ಇದೆ. ಹೌದು, ಎಲ್ಲ ವೆಪನ್ಸ್ ಒಟ್ಟಿಗೆ ತೊಗೊಂಡು ಬಂದಿದ್ದಾರೆ. ಇದನ್ನು ಯಾರು ಕೊಡಕ್ಕೆ ಬಂದಿದ್ದಾರೆ ಅಂದ್ರೆ ಅಂದಾಗ ಮಾತ್ರ ಅವ್ರ ಹೆಸರು ಹೇಳಿದ್ದಾರೆ.
ಅವರಿಬ್ಬರು ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ರು, ಒಂದು ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ ವ್ಯಾಪಾರ ಮಾಡ್ತಿದ್ರು. ಆ ಯಾರಿಗೂ ಕೊಡಬೇಕಂತ ಬಂದಿದ್ದಾರೋ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ಪಡೆದು ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಹೇಳ್ತಾ ಇದ್ದೇವೆ. ಇಬ್ಬರು ಆರೋಪಿಗಳನ್ನು ಕೂಡ ನಾವು ನಿನ್ನೆನೇ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಲಾಯಿತು. ಆಮೇಲೆ ಮೇಯ್ನ್ ದಂಧೆ ಮಾಡುವ ಆರ್ಮ್ಸ್ ಡೀಲರ್ನ ನಾವು ನಾಂದೇಡ್ ಪೊಲೀಸರ ಸಹಾಯದೊಂದಿಗೆ ನಾವು ಆ ವ್ಯಕ್ತಿಯನ್ನು ಕೂಡ ಹಿಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲ ಆ ವ್ಯಕ್ತಿಯನ್ನು ಕೂಡ ಹಿಡಿತೇವೆ. ಆ ವ್ಯಕ್ತಿ ಮೇಲೆ ಈಗಾಗಲೇ ಬಹಳಷ್ಟು ಆರ್ಮ್ಸ್ ಆ್ಯಕ್ಟ್ ಕೇಸಸ್ ನಾಂದೇಡಲ್ಲಿ ಇತ್ತು. ಆ್ಯಂಡ್ ನಾಂದೇಡಿಂದ ಗಡೀಪಾರು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ನಿನ್ನೆ ನಾವು ಜಸ್ಟ್ ಟ್ರ್ಯಾಪ್ ಮಾಡಿ ಹಿಡಿದಿದ್ದೇವೆ. ಇನ್ವೆಸ್ಟಿಗೇಷನ್ ಡೀಪಾಗಿ ಮಾಡ್ತೇವೆ. ಎಷ್ಟು ಮಾಹಿತಿ ಬರ್ತದೆ ಅಷ್ಟು ಮಾಹಿತಿ ಮಾಧ್ಯಮದವ್ರ ಜೊತೆ ನಾವು ಹಂಚ್ಕೊಳ್ತೇವೆ. ಅದು ತಿಳಿಬೇಕಾಗಿದೆ. ಆಬ್ವಿಯಸ್ಲಿ ವೆಪನ್ ತೊಗೊಂಡು ಏನಾದರೂ ಒಂದು ದೌರ್ಜನ್ಯ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರ ಬೀದರ್ ಪೊಲೀಸ್ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೇ ಈ ರೀತಿ ರೇಡ್ ಮಾಡಿದ್ದನ್ನು ಹೌದು ಆ್ಯಕ್ಟಿವ್ ಇದೆ ಆ ಜಾಲ. ಇಲ್ಲಿವರೆಗೂ ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದನ್ನು ಇನ್ನೂ ತೆಗಿಬೇಕಿದೆ. ಅಷ್ಟು ಜನರ ಕಡೆಯಿಂದ ನಾವು ವೆಪನ್ ಸೀಸ್ ಮಾಡ್ತೇವೆ. ಒಂದು ವೇಳೆ ಈಗಾಗಲೇ ಮಾರಾಟ ಆಗಿದೆ ಅನ್ನೋದು ಖಚಿತವಾದರೆ ಮಾತ್ರ ಅವ್ರ ಕಡೆಯಿಂದ ಕೂಡ ನಾವು ವೆಪನ್ ಸೀಸ್ ಮಾಡ್ತೇವೆ. ಸುಮಾರು 1 ಲಕ್ಷ ಅಂತ ಹೇಳ್ತಾರೆ. ಇಟ್ ಈಸ್ ಅ ಬ್ಲ್ಯಾಕ್ ಮಾರ್ಕೆಟ್. ಇದು ಕಂಟ್ರಿ ಪಿಸ್ಟಲ್, ಇಟ್ ಈಸ್ ನಾಟ್ ಸಮ್ ಇದು ಲೀಗಲ್ ವೆಪನ್ ಅಲ್ಲ, ಅದು ಕಂಟ್ರಿ ಮೇಡ್ ಪಿಸ್ಟಲು. ಸೊ ದೇ ಆರ್ ಸೆಲ್ಲಿಂಗ್ ಇಟ್ ಫಾರ್ 1 ಲ್ಯಾಕ್ ರುಪೀಸ್ ಅಂತ ಹೇಳಿ ಒಂದೊಂದು 1 ಲಕ್ಷಕ್ಕೆ ಮಾರಬೇಕಂತ ಇದು. ಅದಕ್ಕೂ ಇದಕ್ಕೂ ಸಂಬಂಧ ಅದು ತಿಳ್ಕೋಬೇಕಾಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ನಾವು ಪೊಲೀಸ್ ಕಸ್ಟಡಿಗೆ ಪಡೆದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಮ ಮುಂದೆ ಮಾಹಿತಿ ಇಡ್ತೇವೆ. ನಾವು ಎಲ್ಲಾದರೂ ರಿಹಾರ್ಸಲ್ ಅಂತ ಹೇಳಿ ಏನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಫೈರ್ ಮಾಡಿದ್ರೆ ಅಥವಾ ಬೇರೆ ಯಾವ್ದಾದ್ರೂ ಅಪರಾಧದಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಅನ್ನೋದು ಇನ್ನೂ ತಿಳಿಯಬೇಕಾಗಿದೆ. ಒಂದೊಂದು ಕೆಪಾಸಿಟಿ 8 ಬುಲೆಟ್ಸ್ ಅಂತ 8 ರೌಂಡ್ಸ್ ಕೆಪಾಸಿಟಿ ಇದೆ. ಒಂದು ಮ್ಯಾಗ್ಝಿನ್ಗೆ 8 ರೌಂಡ್ಸ್ ಕೆಪಾಸಿಟಿ ಇದೆ. ಏನದು 9mm ಕಂಟ್ರಿ ಪಿಸ್ಟಲ್. ಅದು ಹಾರ್ಡ್ಲಿ 25 ಮೀಟರ್ಸ್, ಆ್ಯಕ್ಯುರೇಟ್ ರೇಂಜ್ 25 ಮೀಟರ್ಸ್ ಇದೆ. ಇಲ್ಲ, ಅವರು ಶಾಕ್ ಆಗಿದ್ದಾರೆ. ಆ್ಯಕ್ಚುಲಿ ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ನಾವು ಹೋಗಿ ರೈಡ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಅವ್ರು ಯಾವುದೇ ರೀತಿಯ ಪ್ರತಿಭಟನೆ ಮಾಡಿಲ್ಲ.